ನೆಕ್ಸ್ಟ್ ಡೇ ಇದು ಫ್ರೆಶ್ ಅಪ್ ಆಗಿ ಇವಾಗ ನಮ್ಮ ಅಕ್ಕನ ಮನೆಯಲ್ಲಿ ನಾಷ್ಟ ಮಾಡ್ತಾಯಿದ್ದೀವಿ. ಸೂಪರ್ ಆಗಿದೆ, ಏನೋ ಒಂಥರ ಸ್ಪೆಷಲ್ ದೋಸೆ. ಅವಳು ಅವಾಗಿಂದ ಅದನ್ನೇ ಹೇಳ್ತಾ. ಗಣಿಗಳ ನಾಡು ಬಳ್ಳಾರಿಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ನಾವು ಹೋಗ್ತಾಯಿದ್ದೀವಿ ಈಗ ಬಳ್ಳಾರಿ ಫೋರ್ಟ್ಗೆ. ಬನ್ನಿ ಹೇಗಿದೆ ಏನು ಅಂತ ನೋಡೋಣ. ನೋಡು ಇವಳು ನೋಡಿಲ್ಲಿ, ಇವಳು ನೋಡು, ಇವನು ಎದುರುಕೊಳ್ಳಲ್ಲ, ಏನಿಲ್ಲ, ಹೆಂಗೆ ನಿಂತವನೆ. ಬಿಟ್ರೆ ಆಯಿತು, ನೀವು ಫ್ರೆಂಡ್ ನೋಡಪ್ಪ ಖುಷಿ ಪಡ್ತಾರೆ ಅಲ್ವಾ ಮಗ, ಖುಷಿ ಪಡ್ತಾರೆ ತಾನೆ. ಬಂದಿದ್ದ ಕೆಲಸ ಮುಗೀತು ಅಂತ ಮತ್ತೆ ನಾವು ರಿಟರ್ನ್ ಹೋಗ್ಬೇಕಲ್ವ. ಸೊ ಹಾಗಾಗಿ ಬಳ್ಳಾರಿಯಿಂದ ಮೈಸೂರಿಗೆ ರಿಸರ್ವೇಷನ್ ಮಾಡ್ತಾಯಿದ್ದೀವಿ, ಅಂದರೆ ಪ್ರೀ ಬುಕ್ಕಿಂಗ್ ಮಾಡಿಸ್ತಾ ಇದ್ದೀವಿ. ಟಿಕೆಟ್ ಬುಕ್ ಮಾಡಾಯಿತು. ಇವಾಗ ದ ಫೇಮಸ್ ಬಳ್ಳಾರಿ ಗುಡ್ಡನ ಬೆಟ್ಟನ ಏನು ಮಗ ಅದು? ಹಾಂ, ಬಳ್ಳಾರಿ ಗುಡ್ಡಕ್ಕೆ ನಾನು, ನನ್ನ ಫ್ರೆಂಡು, ನನ್ನ ತಮ್ಮ, ನನ್ನ ತಂಗಿ ಎಲ್ಲ ಹೋಗ್ತಾಯಿದ್ದೀವಿ. ಫುಲ್ಲು ನಾಚಿಕೆ ಒಳಗಡೆ ವೀಡಿಯೋ ಹಿಡಿದ್ರೆ ಸಾಕು ಓಡಿ ಹೋಗ್ತಾವಳೆ. ಬಟ್ ಇವನು ಹಂಗಲ್ಲ, ಇವ್ನು ವೀಡಿಯೋದಲ್ಲಿ ಬಂದರೆ ಸಾಕು ಅಂತ ಕಾಯ್ತಾ ಇರ್ತಾನೆ. ಸೊ ಹಂಗೆ ಬಳ್ಳಾರಿ ಬಸ್ ಸ್ಟಾಪಿಂದ ಬಳ್ಳಾರಿ ಗುಡ್ಡಕ್ಕೆ ಹೋಗೋದಕ್ಕೆ ಆಟೋಗಳು ಸಿಗುತ್ತೆ, ಬೇಜಾನು ಆಟೋಗಳು ಸಿಗುತ್ತೆ ನಿಮಗೆ. ಸೊ ಪರ್ ಹೆಡ್ಡು 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಏನೊಂದು 10 ನಿಮಿಷ ದಾರಿ ಅಷ್ಟೇ. ನಿಧಾನಕ್ಕೆ ಹೋಗೋಣ ಆರಾಮಾಗಿ. ಟಿಕೆಟ್ ತಗೋಬೇಕೇನೋ? ಹಾಂ, ಓಕೆ. ಈಗ ಟಿಕೆಟ್ ಎಷ್ಟು ಅಂತ ನೋಡೋದಾದರೆ ಒಬ್ಬರಿಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಡಾಕ್ಯುಮೆಂಟ್ಸ್ ಏನು ಕೊಡಬೇಕು ಅಂದರೆ ಒರಿಜಿನಲ್ ಆಧಾರ್ ಕಾರ್ಡ್ನ ಕೊಟ್ಬಿಟ್ಟು ಅಲ್ಲಿ ನಮ್ಮ ಇನ್ಫಾರ್ಮೇಷನ್ನ ಎಂಟ್ರಿ ಮಾಡಿಬಿಟ್ಟು ಟಿಕೆಟ್ ತೊಗೊಂಡು ಹೋಗಬೇಕು. 3434 ಸೂಪರ್ ಎಕ್ಸ್ಪೀರಿಯೆನ್ಸು. ಅಲ್ಲಿಂದ ಜಾರ್ಕೊಂಡು ಬಂದಿದ್ದು ಸಖತ್ತಾಗಿತ್ತು. ಇವಾಗ ಕೋಟೆನ ಹತ್ತುತ್ತಾ ಇದ್ದೀವಿ. ನೋಡೋದ ಫುಲ್ ಹತ್ತಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ನಿನ್ನೆ ಆ ಬೆಟ್ಟ ಹತ್ಬಿಟ್ಟೆ, ಕಾಲೆಲ್ಲ ಫುಲ್ಲು ನೋವು ಬಂದ್ಬಿಡೈತೆ. ಕಾಲು ಬೇರೆ ಉಳುಕೈತೆ ನನಗೆ. ನೋಡೋದ ಅಲ್ವ ನಗ್ಮ? ಹತ್ತಕ್ಕಾದ್ರೆ ಫುಲ್ ಹತ್ತುತ್ತೀವಿ. ಅದಂತೂ 500 ಮೆಟ್ಲು ಹತ್ಬಿಟ್ಟು 500 800 ಟೋಟಲ್ 800 ಮೆಟ್ಲು ಹತ್ತಿದ್ದು ನಾವು ಲೆಕ್ಕ ಹಾಕಿದ್ರೆ. 810 ಮೆಟ್ಲು. ಇದು ಮೆಟ್ಲು ಕಮ್ಮಿ ಐತೆ, ಮನೇನು 300 ಅಷ್ಟು ಐತೆ. ಆದರೂ ಹೈಟ್ ಫುಲ್ ಐತೆ ಲೆಂತು. ಸೊ ನೋಡೋಣ ಏನಾಗುತ್ತೆ. ಹತ್ಕೊ ಹೋಯ್ತಾ ಇದ್ದೀವಿ, ಇವಾಗಲೇ ಬೇವತ್ತು ಹೋಯ್ತಾ ಇದ್ದೀವಿ ಹತ್ತಕ್ಕಿಂತ ಮುಂಚೆನೇ. ನೋಡೋಣ ಮುಂದೆ ಏನಾಗುತ್ತೆ. ಬಿಸಿಲು ಅಷ್ಟೊಂದಿಲ್ಲ, ಬಟ್ ಓಕೆ ಆಗಿದ್ರು ಬೇವ್ರು ಮಾತ್ರ ಕಿತ್ಕೊಂಡು ಬರ್ತೈತೆ. ಬಿಸಿಲು ಬಂದಮೇಲೆ ನೋಡಬೇಕು ಏನಾಗುತ್ತೆ ಏನಂತ. ಇವ್ನು ನೆನೆ ತಾನೇ ಹೋಗಿ ಬಂದಂತೆ. ಹೆಂಗಿತ್ತು ಮಗ ನೆನೆ? ಫುಲ್ ರಶ್ ಅಲ್ವಾ? ಅವಳು ಚುಟ್ಕಿ, ಅವಳು ಒಂಥರ ಚುಟ್ಕಿ. ಅವಳು ಕ್ಯಾಮ್ರಾ ನೋಡ್ರ ತವಸ್ಕೊತವಳೆ. ಅವಳು ಬರೀ ಇದೇ ಕೆಲಸ. ತಗೊಂಡೋಗಿ ಸಾಕೋಬಿಡು ನಗ್ಮ, ನಿಮ್ಮ ಮನೇಲಿ ಬಿಟ್ಕೋ. ನೋಡೋಣ. ಭಾಳ ಮುಗೀತವಳೆ ಅವಾಗಿದ. ಎತ್ಕೊಡಪ್ಪ. ಇನ್ನೊಂದು ದೊಡ್ಡದೈತಲ್ಲ ಅದಕ್ಕಿಂತ ಹಂಗೆ ಹಿಡ್ಕೊ. मजा नहीं आ रहा है. ಇತ್ತಗೋ. ನೋಡಿ ಟಾಪ್ ವ್ಯೂ ಹೆಂಗೆ ಕಾಣುತ್ತೆ. ಯಾರು ಹಿಂಗೆ ಮಾಡಿಬಿಡಿ, ಸ್ವಲ್ಪ ಡೇಂಜರ್ ಇದೆ. ನಾವು ಸ್ವಲ್ಪ ಜಾಗ್ರತೆಯಿಂದನೇ ಮಾಡ್ತಾ ಇರೋದು. ಬನ್ನಿ, ನೀವು ಹಂಗೆ ಮಾಡಿಬಿಡಿ. ಓಕೆ, ಹತ್ತುತ್ತಾ ಇದ್ದೀವಿ. ಅಲ್ಲಿ ಇಲ್ಲಿ ಸ್ಟಾಪ್ ಕೊಟ್ಕೊಂಡು ಫೋಟೋಸ್ ತೊಗೊಂಡು. ಬಟ್ ತುಂಬಾ ಇದಿದೆ, ಮೆಟ್ಲು ತುಂಬ ದೊಡ್ಡದು. ಅದೇ ಒಂಥರ ಚೆನ್ನಾಗೈತೆ ಎಕ್ಸ್ಪೀರಿಯೆನ್ಸ್, ಮಾತ್ರ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲಿ ನೋಡಿದ್ರು ಬಂಡೆನೇ, ಭಾಳ ಬಂಡೆ ಮೇಲೆ ನಿಂತ್ಕೋಬೇಕು, ಬಂಡೆ ಮೇಲೆ ಕೂತ್ಕೋಬೇಕಂತ ಅನಿಸ್ತಾ ಇದೆ ನನಗಂತೂ. ಸಖತ್ತಾಗಿದೆ, ಚೆನ್ನಾಗಿದೆ. ಫುಲ್ ಎಲ್ಲಿ ನೋಡಿದ್ರು ಬಂಡೆ ಕಲ್ಲುಗಳು. ಇನ್ನೊಂದು ಸ್ವಲ್ಪ ಇದೆ, ಅಷ್ಟು ಹತ್ತಿರ ಮುಗೀತು. ಒಂದೇನಂದರೆ ಮೆಟ್ಲುಗಳು ತುಂಬಾ ಇದು ದೂರ ಜಾಸ್ತಿ ಇದೆ. ಅಂದರೆ ಮೆಟ್ಲು ಜಾಸ್ತಿ ಅಂತಲ್ಲ, ಡಿಸ್ಟೆನ್ಸ್ ಜಾಸ್ತಿ ಇದೆ. ಸೊ ಈ ಬಿಸಿಲಿಗೆ ಹತ್ತೋಕ್ಕೆ ತುಂಬ ಕಷ್ಟ ಆಗುತ್ತೆ. ಓಕೆ ಫೈನ್, ಹತ್ಬೋದು, ಆ ಥರ ಅಷ್ಟೊಂದೇನು ಕಷ್ಟ ಇಲ್ಲ. ನೋಡಿದ್ದು ವ್ಯೂ
ಆಲ್ರೆಡಿ ಮೇಲೆ ಹೋಗಿದ್ದಾರೆ. ಇವಾಗ ನಾವು ಹೋಗೋಣ ಬನ್ನಿ. ವಾವ್, ಒಳ್ಳೆ ಎ ಸಿ ರೂಮ್ ಒಳಗಡೆ ಬಂದಂಗೆ ಆಗ್ಬಿಡ್ತು. ವಾವ್, ಇಲ್ಲಿಗೆ 300? ಅವ್ರಿಗೆ ಹತ್ತು ಅಭ್ಯಾಸ ಅಲ್ವಾ? ಇನ್ನು ಒಳಗೈತಾ? ಏನಿದು? ಕೋಟೆ. ಅಲ್ಲಪ್ಪ, ಇಲ್ಲೇನೋ ಗುಹೆ ಗುಹೆ ಎಲ್ಲ ಆಯ್ತಾ? ಹೋಗದಾ? ಹೋಗದಾ? ಇರು ಇರು ಇರು, ಹಿಡ್ಕಮ್ಮ, ಹಿಡ್ಕೊಳ. ನಾನೇ ಹೋಯ್ತೀನಿ. ಓಕೆ ಗೈಸ್, ಇಲ್ಲಿ ಎಂಟ್ರೆನ್ಸ್ ಆಯ್ತಿದಂಗೆ ಇಲ್ಲೊಂದು ಗುಹೆ ಥರ ಐತೆ. ಆ ಗುಹೆ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಈ ಗುಹೆ, ಈಗ ಟಾರ್ಚ್ ಹಾಕೊಂಡು ಅಲ್ಲಿಗೆ ಹೋಯ್ತೀವಿ. ಓಕೆ ಹೋಗೋಣ ಬಾ. ಓಕೆ, ಈಗ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ನಿಮ್ಗೆ ಅಷ್ಟು ಕ್ಲಿಯರಾಗಿ ತೋರ್ಸೋಕ್ಕಾಗಲ್ಲ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ನೋಡಿ. ಇಲ್ಲಿ ಏನೋ ಐತೆ ಗುರು, ಇಲ್ಲೇನೋ ಐತೆ, ಏನೋ ಗಲೀಜು ಪ್ರಾಣಿ ಗಿಣಿ ಇದ್ದಾತು ಗುರು. ಅಟ್ಟಾಡ್ಸ್ಕೊ ಬಂದ್ಬಿಟ್ರೆ ಕಷ್ಟ. ಯಪ್ಪ ಏನು ಗುರು, 2 ಅಡಿ ಇದು ಕಲ್ಲು. ಇಷ್ಟೇನಾ ಗುರು? ಮೇಲೆ ಹೋಗುತ್ತಾ? ಓಕೆ, ಆ ಕಡೆ ಹೋಗೋಣ ಹಂಗಾದ್ರೆ. ಈಗ ಬಾ, ಮತ್ತೆ ಇಳಿಬೇಕು. ಮತ್ತೆ ನಡಿ, ಹಂಗೆ ಜಂಪ್ ಹೊಡಿ. ಆ ವಿಡಿಯೋ ಇದು ಮಾಡು. ಮಾ ಎಷ್ಟೈತೆ? ವಾ ಗುರು ನೋಡಿ ಪಾ, ನಂಗೆ ಮೊದಲೇ ಕಾಲು ನೋಯ್ತೈತೆ. ಹಿಡ್ಕೊ. ಏನೋ ಗುಹೆ ಅಂತ ಫುಲ್ ಖುಷಿಯಿಂದ ಹೋದ್ರೆ ಏನಿಲ್ಲ. ಇಲ್ಲಿ ಎಂಟ್ರೆನ್ಸ್ ಆಗ್ತಿದ್ದಂಗೆ ಅಲ್ಲೊಂದು ಮೆಟ್ಲಿದೆ, ಅಲ್ಲಿಂದ ಬಂದರೆ ಇಲ್ಲಿಗೆ ಬರುತ್ತೆ. ಇದ್ರ ಆಪೋಸಿಟ್ ಇದು, ಅಲ್ಲೊಂದೇನೋ ಇದಿದೆಯಂತೆ ಮೆಟ್ಲು. ಅಲ್ಲಿ ಆ ಮೆಟ್ಲಲ್ಲಿ ಹತ್ತಿದ್ರೆ ಮೇಲೆ ಹೋಗ್ತೀವಂತೆ. ಓಕೆ ನೋಡೋಣ ಬನ್ನಿ. ಬಾ, ಸೇಮ್ ಇದು ಅದೇ ಟೈಪೇ ಗುಹೆ ಇದ್ದಂಗೆ. ನೋಡ್ತೀನಿ ಇರಪ್ಪ, ಹೋಗಲ್ಲ. ಓಕೆ, ಸೈನಿಕರು ರೆಸ್ಟ್ ತಗೋತಿದ್ರು ಅನಿಸುತ್ತೆ, ಹಾಸ್ಕೊಂಡು ಮಲ್ಕೊಳ್ಳೋಕ್ಕೆ. ಈ ಕೋಟೆನ ಕಾಯೋಕ್ಕೆ ಮೇ ಬಿ ಇದನ್ನು ಯೂಸ್ ಮಾಡ್ತಿರಬಹುದೇನೋ, ಗೊತ್ತಿಲ್ಲ, ಮಾಡ್ತಿದ್ರೇನೋ. ಓಕೆ ಹೋಗೋಣ. ಓ ಬೈ, ಹೌದಾ? ಹೋಗ್ಬೇಕಾ? ಅಲ್ಲಿಂದ ಬಂದಿದ್ದು, ಈಗ ಮೇಲೆ ಬಂದ್ವಿ. ಅಕ್ಕ ಅದು ಮಾಡ್ಕೊಂಬಾಕ, ಹಂಗೆ ಹಂಗೆ ಮಾಡ್ಕೊಂಡು ಹಿಂಗೆ ಬಾ. ಬಾ, ಏ ಬಾಪು. ಅಲ್ಲೇನೋ ವ್ಯೂ ಪಾಯಿಂಟ್ ಇದೆ ಅನ್ಕೋತೀನಿ. ವಾವ್, ಸಕ್ಕತ್ತಾಗಿದೆ. ಒಂದು ಸಜೆಷನ್ ಅಂದರೆ, ಬಿಸಿಲು ಕಾಲದಲ್ಲಿ ದಯವಿಟ್ಟು ಬರಬೇಡಿ, ಆಗಲ್ಲ. ಜೀವನೇ ಹೋಗಿ ಜೀವ ಬಂದ್ಬಿಡ್ತದೆ. ಸ್ವಲ್ಪ ಹಾರ್ಟ್ ವೀಕ್ ಇದ್ದವ್ರಿಗಂತೂ ಕಷ್ಟ. ಬಿಸಿಲು ಟೈಮಲ್ಲಿ ಬರಬೇಡಿ. ನಾರ್ಮಲ್ ಈ ಥರ ವೆದರ್ ಆಗಿದ್ರೆ ಓಕೆ. ಇಲ್ಲಿ ವೆದರ್ ಚೇಂಜ್ ಆಗ್ತಾನೆ ಇರುತ್ತೆ. ನಾವು ಬಂದಾಗ ಹೆವಿ ಬಿಸಿಲಿತ್ತು, ಆಮೇಲೆ ಕಡಿಮೆ ಆಯಿತು, ಈಗ ಮತ್ತೆ ಜಾಸ್ತಿ ಆಗಿದೆ, ಈಗ ಕಡಿಮೆ ಆಗಿದೆ, ಆ ಥರ. ಬಟ್ ಬೆಸ್ಟು ಸ್ವಲ್ಪ ಕೂಲಾಗಿರೋ ಟೈಮಲ್ಲಿ ಬನ್ನಿ. ಅದೇನು ಕೋಟೆ? ಕೆಳಗಡೆ ಇಲ್ಲ ಮತ್ತೆ ಹೋಗ್ಬೇಡ. ಓ, ಹಿಂಗೋಗಂಗ? ಹುಷಾರು.
ಅಲ್ಲೊಂದು ಕೋಟೆ ಇದೆ ಅಲ್ಲೋಣ. ಇಲ್ಲಿ ಇದು ಬಾವುಟದು ಪೇಂಟ್ ಹೊಡೆದಿದ್ರಲ್ಲ, ಎಲ್ಲಿ ಅದು? ಯಾವ ಕೋಟೆ? ಓ ಅದು. ಬಾ ಹಿಂಗೆ ಹೋಗೋಣ, ಹಂಗೆ ಬರ್ತಕ್ಕ. ಬಾ, ಹಿಂಗೆ ಇಳ್ಕೊಂಡು ಹೋದ್ರೆ ಹಂಗೆ ಹೋಗಿ ಹಂಗೆ ಬರ್ಬೋದು. ಓಕೆ ಬನ್ನಿ ಹೋಗೋಣ ಹಂಗೆ. ಇವನ್ನೇನೆ ಬಂದಿದ್ದಂತೆ ಆಗಸ್ಟ್ 15ಗೆ, ಫುಲ್ಲು ರಶ್ ಇತ್ತಂತೆ. ಸ್ವಲ್ಪನೂ ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು ಅಂತ ಹೇಳ್ದ ಅಲ್ವೇನಾ? ಇದು ಗನ್ನು ಶೂಟ್ ಮಾಡೋಕ್ಕೆ. ಹಾಂ, ಇದು ಗನ್ನುಗಳು ಇಟ್ಬಿಟ್ಟು ಶೂಟ್ ಮಾಡೋಕ್ಕೆ. ಇದು ಆಗಿನ ಕಾಲದಲ್ಲಿ ಇದ್ದಿದ್ದು ಅವಾಗ ಬಂದಾಗ, ಇವುಗಳು ಬಂದಾಗ ಸೇವನೆ ರಕ್ಷಣೆಗೋಸ್ಕರ ಇದು ಇಷ್ಟಿಷ್ಟು ಗ್ಯಾಪು ಬಿಟ್ಟಿದ್ದು. ಸೈನಿಕರು ಇಲ್ಲಿ ಮಲಿಕೊಂಡು ಅಲ್ಲಿಂದ ಗನ್ ಫೈರ್ ಮಾಡ್ತಿದ್ರು ಅನ್ಸುತ್ತೆ. ಮಾಡೋಕ್ಕೋಸ್ಕರ ಅದು ಇದ್ದಿದ್ದು ಆವಾಗ. ಇಲ್ಲ, ಯಾರಾದರೂ ಕೋಟೆನ ದಾಟ್ಕೊಂಡು ಯಾರಾದ್ರು ಬರ್ತಿದ್ರು ಇಲ್ಲಿ ಗೊತ್ತಾಗುತ್ತೆ. ಸೊ 2 ಥರನೂ ಉಪಯೋಗಿಸ್ಕೊತಿದ್ರು ಅಲ್ಲ. ನೋಡಿ ಇಲ್ಲಿ ಕರೆಕ್ಟ್ ಆ ರೋಡ್ ಕಾಣ್ತೈತೆ ಅಲ್ಲಿ. ಗೊತ್ತಾಯ್ತು ನೋಡಲ್ಲ, ಈ ಸೈಡು ಆ ರೋಡ್ ಕಾಣ್ತೈತೆ ನೋಡ. ಹೌದು, ರೋಡ್ ಕಾಣೋ ಥರ. ಅವ್ರ ಕಣ್ಣು ಎಷ್ಟು ಶಾರ್ಪ್ ಇರ್ಬೋದು ಆಗಿನ ಕಾಲದಲ್ಲಿ ಕಾಣ್ತೈತೆ ನೋಡಿ ರೋಡು ಅಲ್ಲ. ಅಲ್ಲಿ ಕೆಳಗಡೆ ಕಾಣ್ತೈತೆ ರೋಡ್. ನಮ್ಮ ಗೈಡು ನಮ್ಮ ಅಪ್ಪು ಸರ್ ಅವರು ಅವರೇ ಕರ್ಕೊಂಡು ಹೋಗ್ತಾ ಇರೋದು. ಯಾಕಂದರೆ ಅವರು 2-3 ಸತಿ ಬಂದವರೆ. ನಮ್ಮ ಗೈಡ್ ಇವತ್ತು ಅವರೇ ನಮ್ಮ ಗೈಡು. ಹೆಸರಿದೆ ಕನಸಿನ ಊರಿಗೆ ತಿಳಿಸುತ್ತಾ ಬಂದನು ಭಿನ್ನವಾದ ನಿನ್ನ ನೋಟಕ್ಕೆ. ಹಾಂ, ಓ ಅದಾ ನೀವು ಹೇಳಿದ್ದು? ಅಲ್ಲೋದ್ರೆ ಮೇನಾ ಹಿಂಗೆ ಜಾಯ್ನ್ ಆಗ್ಬೋದಲ್ಲಪ್ಪ. ಬಾ ಹೋಗೋಣ. ಸೊ ಫೈನಲಿ ಹತ್ತಾಯಿತು. ಅಲ್ಲಿ ಕಾಣ್ತಿದ್ದಿಲ್ಲ ಅದೇ ಕೋಟೆ. ಎಷ್ಟು ವರ್ಷಗಳ ಶತಮಾನದ ಹಿಂದೆ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಮೈಸೂರು ಹುಲಿ ಟಿಪ್ಪು ಅವರು ಈ ಒಂದು ಕೋಟೆನ ಕಟ್ಟಿರೋದಂತೆ. ಈ ಕೋಟೆಯಲ್ಲಿ ಅವರು ಇದ್ರಂತೆ. ಒಳಗಡೆ ಯಾವ ಅರಮನೆ ಕೂಡ ಏನಿಲ್ಲ. ನಾನು ಕೇಳಿದೆ, ವಿಚಾರಿಸಿದೆ, ಒಳಗಡೆ ಯಾವ ಅರಮನೆಯೂ ಇಲ್ಲ. ಜಸ್ಟ್ ಇದೊಂದು ಕೋಟೆ, ಅಂದರೆ ಗುಡ್ಡದ ಮೇಲೆ ಒಂದು ಕೋಟೆ ಕಟ್ಟಿದ್ದಾರೆ. ಅಲ್ಲಿ ಕಾಣಿಸ್ತಿದ್ದೀರಾ ಅದೇ ಕೋಟೆ. ಹೋಗೋಣ, ಇಲ್ಲಿ ಗಂಟ ಬಂದಿದ್ದೀವಿ, ಅಲ್ಲಿ ಹೋಗಿ ನೋಡೋಣ ಏನಿದೆ ಏನು ಅಂತ. ಖುಷಿ ಆಗ್ತಿದೆ, ಯಾಕಂದರೆ ನಾನು ಲಾಸ್ಟ್ ಟೈಮ್ ಬಂದಾಗ ಮಿಸ್ ಆಯಿತು. ಯಾಕಂದರೆ ತುಂಬ ಬಿಸಿಲಿತ್ತು. ಈ ಟೈಮಲ್ಲೇ ಇಷ್ಟೊಂದು ಬಿಸಿಲಿದೆ. ಇನ್ನು ಆ ಟೈಮಲ್ಲಿ ಬಂದಿದ್ದರೆ ಏನಾಗ್ತಿತ್ತು ಏನೋ, ಆವಾಗ ಮಿಸ್ ಆಯಿತು. ಸೊ ಇವತ್ತು ಬಂದಿದ್ದೀನಿ, ನೋಡೋಣ ಅಲ್ಲೋಗಿ ಏನಿದೆ ಅಂತ. ಒಳ್ಳೆ ಎಕ್ಸ್ಪೀರಿಯೆನ್ಸು ಸಿಕ್ತಾ. ಬರ್ಬೇಕಾದ್ರೆ ಬರೆಯೋಣಪ್ಪ. ನನ್ನ ತಮ್ಮ ಬರೆಯೋಕ ಏನಾದ್ರು ಹೆಸರು ಇಷ್ಟು ದೂರ ಬಂದಿದ್ದೀರಾ, ಏನಾದ್ರು ನಿಮ್ಮ ಒಂದು ಗುರುತಿರಲಿ ಅಂತ. ಅದು ಮಾಡಬಾರ್ದು, ತಪ್ಪು. ಯಸ್, ಕೋಟೆನ ಒಂದು ಸುತ್ತ ರೌಂಡ್ ಹಾಕ್ಬೋದು ಅನಿಸುತ್ತೆ. ಅಲ್ಲೆಲ್ಲ ಓಡಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ನೋಡೋದ ಟೈಮ್ ಇದ್ದರೆ ಒಂದು ಕೋಟೆ ರೌಂಡ್ ಹಾಕಿ ಬಿಡೋಣ. ಟೈಮ್ ಇಲ್ಲ ಅಂದರೆ ಮನೆಗೆ ಹೋಗೋದು. ಓ ಅಲ್ಲೇನೋ ನೀರಿದೆ, ಹೋಗೋಣ. ಹೋಗಿ ನೋಡೋಣ. ನಿಜ, ಅದರಲ್ಲೂ ಈ ಸ್ಲಿಪ್ಪರ್ ಅಂತ ಜಾರುತ್ತೆ, ಹುಷಾರು. ವಾವ್, ಸದ್ಯ ನಗ್ಮ ಈಗ ಅಷ್ಟೊಂದು ಬಿಸಿಲಿಲ್ಲಲ್ಲ ಇವಾಗ. ಯಪ್ಪ ಬಿಸಿಲಿದ್ರೆ ಮುಗೀತು. ಇಲ್ಲಿ ಯಾವುದೋ ಒಂದು ಇದೆಯಪ್ಪ, ಕೊಳ ಟೈಪು, ಗಲೀಜಾಗಿದೆ. ಇದು ಮೇ ಬಿ ಮಳೆ ನೀರು ನಿಂತಿರಬೇಕು. ವಾವ್, ಮಳೆ ನೀರು ಬಿದ್ದಿರ್ಬೇಕು ಅನ್ಕೋತೀನಿ. ಬಾ, ಅಲ್ಲಿಂದ ಹತ್ಕೊಂಬಂದ್ವಿ. ಎಂಟ್ರೆನ್ಸ್ ಮೀನ್ಸ್ ಫೈನಲ್ ಆಗಿರೋ ಎಂಟ್ರೆನ್ಸ್ ಇದು. ಕಾಸು ಕಟ್ಟೋರಲ್ಲ, ಅದಕ್ಕೆ ಕಾಸು ಕೊಟ್ಬಿಡ್ಬೇಕು. ಅಷ್ಟು ಮಟ್ಟಕ್ಕೆ ಕಟ್ಟವ್ರೆ, ಆದರೂ ಭಾಳ ಸಕಲ ಕಟ್ಟವ್ರೆ.
ಹೆಂಗಿದೆ ನೋಡಿ ಕೊಳಗಳು, ಅದು ನೀರು ಬಿದ್ದು ಅದು ಒಂದು ಇದೇ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ ಬಾಗ್ಲೇ ಬಿದ್ದೋಗ್ಬಿಡೈತೆ, ಫುಲ್ ಕಬ್ಬಣ ಇದು, ಫುಲ್ ಕಬ್ಬಣ ಬಿದ್ದೋಗ್ಬಿಟ್ಟೈತೆ. ಸಿ ಅಯ್ಯೋ ಏನು ಇಷ್ಟು ದೊಡ್ಡದಾಯ್ತು, ಇನ್ನೂ ಹೋಯ್ತು ಹೋಯ್ತು ದೊಡ್ಡದಾಯ್ತು. ಓ ನಗ್ಮಾ, ಏನು ನಗ್ಮಾ ಇದು? ಅಕ್ಕ ಹಾಂ ಇವಾಗ ನಾವು ಹಂಗ ಹೋಗ್ಬೇಕು ಹೆಂಗೆ ಹೇಳು, ಅದೊಂದೇ ನೀನು ಹಂಗ ಸುತ್ತ ಹೋದ್ರೆ ಎಲ್ಲ ಇದಾಗುತ್ತೆ, ಗೊತ್ತಾಗುತ್ತೆ. ನಾವ್ ಹಿಂಗ್ ಇದು ಅದ್ರೊಳಗೆ ಹೆಂಗೋಯ್ತಾರಲ್ಲ ಅಷ್ಟು ನೋಡೋರು. ಎಲ್ಲಿ ಅಲ್ಲೇ ಬುರ್ಕ ಹಾಕೋಯ್ತಾ? ಗೇಟ್ ಓಪನ್ ಇದೆಯಲ್ಲ, ಬಟ್ ಇಲ್ಲಿ ಫುಲ್ ಗೇಟ್ ಹಾಕ್ಬಿಡವ್ರೆ, ಈ ಕಡೆನೂ ಗೇಟು. ಅದೇನದು ಆ ಮಧ್ಯದಲ್ಲಿ ಮನೆ ಥರ ಕಟ್ಕೊಂಡಿರೋದು, ಸೈನಿಕರ ಮನೆನಾ? ನೋಡಿ ರೋಣ, ಏನು ಸಾಕಾಗೈತೆ ನೋಡಿ ನಗ್ಮಾ ಅಲ್ಲ? ಅದಲ್ಲ ಫುಲ್ ಅದು ಪಾತಾಳ ಅನ್ಸುತ್ತೆ, ಅದೆಲ್ಲ ಇಳಿಯೋಕ್ಕಾಗಲ್ಲ ಅನ್ಕೋತೀನಿ. ಬಿಸಿಲು ಬಿದ್ದರೆ ಅಲ್ಲಿ ನೋಡಿ ನಮ್ಮ ಕಲ್ಲು ಹೆಂಗೆ ಕಟ್ ಮಾಡೋರೆ ಅಲ್ಲಿ ನೋಡಲ್ಲಿ ಅಲ್ಲ, ಅದು ಗೆರೆಗಳೈತೆ ನೋಡು ತೂತು ತೂತು, ಅದೆಲ್ಲ ಅದು ಅದೇ ಹೊಡ್ದು ಹೌದು. ಇದೆಲ್ಲ ಬೆಟ್ಟದ ಮೇಲೆ ನೀರು ಬಿದ್ದು ಹರಿಯೋ ಜಾಗ ಅನಿಸುತ್ತೆ, ಅದೆಲ್ಲ ಫುಲ್ ಕಪ್ಪಾಗಿದೆಯಲ್ಲ ಅದು, ಅದಲ್ಲ. ಓಕೆ ನೋಡಿ ಹೋಣ, ಬನ್ನಿ ನಿಮ್ಗೇನೋ ಒಂದು ತೋರಿಸ್ತೀನಿ. ನೋಡಿ ಅಲ್ಲಿ ಕಲ್ಲಿದೆ ಅಂದ್ಬಿಟ್ಟು ಅದ್ರ ಮೇಲ್ಗಡೆನೇ ಕೊಡೆ ಕಟ್ಬಿಟ್ಟವ್ರೆ, ಚೆನ್ನಾಗಿದೆಲ್ಲ. ನೀವು ಬಂದಾಗ ಎತ್ಕೋಗಿ ಒಂದು ಚೆನ್ನಾಗೈತೆ ಅದು. ಬನ್ನಿ ಕಲ್ಲು ಮಾತ್ರ ನೋಡ್ತೊಳ್ತೀನಿ, ಜೋಬು ಒಂಥರ ಕ್ರೇಜ್ ನೋಡ್ಬೇಕು. ಇನ್ನು ಜೋಬಲ್ಲಿ ಇಟ್ಕೊಂಡು ಹೋಗಿ ಪಾಕೆಟಲ್ಲಿ ಜೋಬ್ ಅಲ್ಲಿ ತಿರುಗಿಸ್ ನೋಡಲ್ಲಿ ತೋರಿಸಲಿ, ಗುಡ್ಡೆಗಳವೆ ಅಲ್ಲಿ ಎಲ್ಲ ಉಂಡೆಗಳೇ ನೋಡಿದ್ರೆ ಮುದ್ದೆ ಮಾಡ್ಬಿಟ್ಟು ಹಿಂಗೆ ಇಟ್ಟಂಗೆ ಐತೆ ಎಲ್ಲ. ಸೊ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಎಷ್ಟು ಕೆ ಜಿದು ಬೇಕೋ ಅಷ್ಟು ಕೆ ಜಿದು ಜೋಬಲ್ಲಿ ತುಂಬ್ಕೊಂಡು ಹೋಗಿ, ಅದು ನಗ್ಮ ಹೇಳ್ತಾ ಇರೋದು. ಸೊ ನಗ್ಮನು ಜೋಬಲ್ಲಿ ತುಂಬ್ಕೊಂಡು ನೋಡಿ ಒಂದಷ್ಟು ಒಂದೆರಡು ಅಷ್ಟು ಎತ್ಕೊಂಡಿದ್ದೀನಿ, ನೀವು ಒಂದಷ್ಟು ಎತ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ.